ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ನಿಂಗಪ್ಪ ದೊಡ್ಕತ್ತಿ. ನಾನು 9ನೇ ತರಗತಿ ವಿದ್ಯಾರ್ಥಿನಿ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈಗ ನಾನು ಪಿನ ಮಸೂರದ ಎದುರಿಗೆ ಒಂದು ವಸ್ತುವನ್ನು 2F1 ಮತ್ತು F1 ರ ಮಧ್ಯಭಾಗದಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ವಸ್ತುವಿನಿಂದ ಹೊರಡುವ ಒಂದು ಬೆಳಕಿನ ಕಿರಣವು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಮಸೂರದಲ್ಲಿ ವಕ್ರೀಭವನ ಹೊಂದಿದ ನಂತರ ಇನ್ನೊಂದು ಬದಿಯ ಸಂಗಮ ಬಿಂದು F2 ದ ಮೂಲಕ ಹಾಯ್ದು ಹೋಗುತ್ತದೆ. ಅದೇ ರೀತಿ ವಸ್ತುವಿನಿಂದಲೇ ಹೊರಡುವ ಇನ್ನೊಂದು ಕಿರಣವು ಮಸೂರದ ದೃಕ್ಕೇಂದ್ರ O ದ ಮೂಲಕ ವಕ್ರೀಭವನ ಹೊಂದದೆ ನೇರವಾಗಿ ಚಲಿಸಿ ಸಂಗಮ ಬಿಂದು F2 ದ ಮೂಲಕ ಹಾಯ್ದು ಹೋದ ಕಿರಣವನ್ನು ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆ. ಅಂದರೆ ಪ್ರತಿಬಿಂಬವು ಇಲ್ಲೇ ಉಂಟಾಗಿರುತ್ತದೆ. ಇನ್ನು ಈ ಪ್ರತಿಬಿಂಬದ ಲಕ್ಷಣಗಳನ್ನು ನೋಡುವುದಾದರೆ, ಮೊದಲನೆಯದಾಗಿ ಸ್ಥಾನ. ಮಸೂರದ ಇನ್ನೊಂದು ಬದಿಯ ವಕ್ರತಾ ಕೇಂದ್ರ 2F2 ಇಂದ ಆಚೆಗೆ. ಎರಡನೆಯದಾಗಿ ಗಾತ್ರ, ವಸ್ತುವಿಗಿಂತಲೂ ದೊಡ್ಡದು. ಮೂರನೆಯದಾಗಿ ಸ್ವಭಾವ, ತಲೆ ಕೆಳಗಾಗಿದ್ದು ಸತ್ಯ ಪ್ರತಿಬಿಂಬವಾಗಿದೆ. ಅಂದರೆ ಈ ಪ್ರತಿಬಿಂಬವನ್ನು ಪರದೆಯ ಮೇಲೆ ಸೆರೆ ಹಿಡಿಯಬಹುದು. ಧನ್ಯವಾದಗಳು.